ದ್ವೇಷ ಭಾಷಣ ತಡೆ ಮಸೂದೆಗೆ ಬ್ರೇಕ್ ಬೀಳತ್ತಾ? ಮಸೂದೆಯ ವಿರುದ್ಧ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಸಲ್ಲಿಸಲಾಗಿದೆ. ಹಿಂದೂ ಪರ ಸಂಘಟನೆಗಳು, ಸ್ವಾಮೀಜಿಗಳು ಗವರ್ನರ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಮಸೂದೆಗೆ ಅನುಮೋದನೆ ನೀಡದಂತೆ ಮನವಿಯನ್ನ ಸಲ್ಲಿಸಲಾಗಿದೆ. ಹಿಂದೂ ಜನಜಾಗೃತಿ ಸಮಿತಿ ಮೋಹನ್ ಗೌಡ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿದೆ. ಹಿಂದೂ ಮುಖಂಡರು ಸ್ವಾಮೀಜಿಗಳನ್ನ ಹತ್ತಿಕ್ಕುವ ಹುನ್ನಾರ ಇದೆ. ಯಾವುದೇ ಕಾರಣಕ್ಕೂ ದ್ವೇಷ ಭಾಷಣ ತಡೆ ಕಾನೂನು ಜಾರಿ ಬೇಡ. ಈ ಕಾನೂನಿನ ಮೂಲಕ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ. ಕಾಯ್ದೆಯ ಮೂಲಕ ಸಂಘಟನೆಗಳ ಕಾರ್ಯಕ್ರಮ ನಿರ್ಬಂಧಿಸಬಹುದು. ರಾಜ್ಯಪಾಲರು ಈ ಮಸೂದೆಗೆ ಸಹಿ ಮಾಡಬಾರದು ಅಂತ ಮನವಿ ಮಾಡಿದ್ದಾರೆ. ರಾಜ್ಯಪಾಲರಿಂದ ಭರವಸೆ ಸಿಕ್ಕಿದೆ ಅಂತಲೂ ಕೂಡ ಮೋಹನ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕದ ವಿರುದ್ಧವಾಗಿ ಆ ಒಂದು ವಿಧೇಯಕಕ್ಕೆ ಯಾವುದೇ ಕಾರಣಕ್ಕೂ ಸಹಿಯನ್ನು ಹಾಕಬಾರ್ದು. ಇದೊಂದು ರಾಜಕೀಯ ಪ್ರೇರಿತವಾಗಿರುವಂಥದ್ದು ಮತ್ತು ಹಿಂದೂ ಸಂಘಟನೆಗಳ, ಹಿಂದೂ ಸಂತರ, ಹಿಂದೂ ಸ್ವಾಮೀಜಿಯವರ, ಹಿಂದೂ ಮುಖಂಡರ ಧ್ವನಿಯನ್ನು ಅಡಗಿಸುವಂಥ ವ್ಯವಸ್ಥಿತ ಪಿತೂರಿ ಇದೆ ಅಂಥೇಳಿ ನಾವು ಅದನ್ನು ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ವಿ. ಅದರಲ್ಲಿ 6 ಮಹತ್ವಪೂರ್ಣ ಅಂಶಗಳನ್ನು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ವಿ. ಒಂದು, ಅದರಲ್ಲಿ ಹೇಟ್ ಸ್ಪೀಚ್ ಹೇಳೋದ್ರ ಬಗ್ಗೆ ಯಾವುದು ಸ್ಪೆಸಿಫಿಕ್ ಆದಂಥ ಡೆಫಿನೇಷನ್ ಇಲ್ಲ, ಅಸ್ಪಷ್ಟವಾದಂಥ ಡೆಫಿನೇಷನ್ ಇರೋದ್ರಿಂದ ಆ ಒಂದು ಪವರನ್ನು ಮ್ಯಾಜಿಸ್ಟ್ರೇಟ್ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಹ ಯಾವುದಾದ್ರೂ ರೀಸನನ್ನು ನಾವು ಐತಿಹಾಸಿಕವಾಗಿ ಯಾವುದಾದ್ರೂ ಮತಾಂತರ ಘಟನೆಗಳು ಅಥವಾ ಐತಿಹಾಸಿಕವಾಗಿ ಮೊಘಲರ ಆಕ್ರಮಣದ ಬಗ್ಗೆ ನಮ್ಮ ಭಾಷಣಗಳಲ್ಲಿ ಉಲ್ಲೇಖ ಮಾಡಿದರೆ ಅದನ್ನು ಹೇಟ್ ಸ್ಪೀಚ್ ಅಂತ ಬಿಂಬಿಸಬಹುದು. ಅಂದರೆ ಒಂದು ರೀತಿಯಲ್ಲಿ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನ ಇದೆ. ಅಷ್ಟೇ ಅಲ್ಲ, ಸಂಘಟನೆಗಳ ಯಾವುದಾದ್ರೂ ಒಂದು ಚಿಕ್ಕ ಬೈಠಕನ್ನು ಅವರು ಅಲ್ಲಿ ಹೇಟ್ ಸ್ಪೀಚ್ ಆಗ್ಬೋದು ಅಂತೇಳಿ ಅದನ್ನು ನಿಷೇಧಿಸಬಹುದು. ಮತ್ತು ಈಗಾಗಲೇ BNS ಭಾರತೀಯ ದಂಡ ಸಂಹಿತೆ, ನ್ಯಾಯ ಸಂಹಿತೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಹೇಟ್ ಸ್ಪೀಚ್ ಬಗ್ಗೆ ಸಾಕಷ್ಟು ಕಾನೂನುಗಳಿದೆ. ಕೇಂದ್ರ ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.